ಬಾದುಷಾ ಮಾಡೋಕ್ಕೆ 2 ಗ್ಲಾಸ್ ಮೈದಾ ಹಿಟ್ಟು ಬೇಕು. ಅದನ್ನು ಫಸ್ಟಿಗೆ ಜರಡಿ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಒಂದು ಚಿಟಿಕೆ ಉಪ್ಪು ಮತ್ತು 1/4 ಚಮಚದಷ್ಟು ಬೇಕಿಂಗ್ ಪೌಡ್ರ್ ಹಾಕ್ಕೊಂಡು ಫಸ್ಟು ಡಾಲ್ಡನ್ನ ಕಾಯಿಸ್ಕೊಂಡು ತಣ್ಣಗೆ ಮಾಡಿ ಇಟ್ಕೊಂಡಿರಬೇಕು. ಆ ತಣ್ಣಗಾದಮೇಲೆ ಇದಕ್ಕೆ ಮೈದಾ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡಿ, ಆಮೇಲೆ ನೀರು ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಮಿಕ್ಸ್ ಮಾಡಿಬಿಟ್ಟು ಒಂದು ಒದ್ದೆ ಬಟ್ಟೆ ಮುಚ್ಚಿ ಒಂದು 15 ನಿಮಿಷ 20 ನಿಮಿಷ ಬಿಟ್ಬಿಡಬೇಕು. 2 ಗ್ಲಾಸ್ ಬೆಲ್ಲ ತೊಗೊಂಡು ಅದು ಸ್ವಲ್ಪ ನೀರು ಹಾಕಿ ಬಾಯ್ಲ್ ಮಾಡಬೇಕು. ಅದು ಒಂದು ವೇಳೆ ಪಾಕ ಬರೋದು ಬೇಕಾಗಿಲ್ಲ, ಅಂಟು ಪಾಕ ಬಂದರೆ ಸಾಕು. ಇವಾಗ ಹಿಟ್ಟನ್ನು ಇನ್ನೊಂದು ಸರಿ ನಾದ್ಕೊಂಡು ಚಾಕುಯಿಂದ ಕಟ್ ಮಾಡಿ ಒಂದ್ರ ಮೇಲಿಟ್ಟು ಮತ್ತೊಂದು ಮೇಲಿಟ್ಟು ಹಾಗೆ ಒಂದು 2-3 ಸರಿ ಮಾಡಿಬಿಟ್ಟು ಅದನ್ನು ಉಂಡೆಗಳನ್ನು ಮಾಡಿ ಇಟ್ಕೋಬೇಕು. ಇವಾಗ ಇದು ಅಂಟು ಪಾಕ ಬಂದಾಯಿತು. ಇದು ಇಷ್ಟು ಅಂಟ್ಕೊಂಡ್ರೆ ಸಾಕು, ಒಂದು ವೇಳೆ ಪಾಕ ಯಾವುದು ಬರೋದು ಬೇಕಾಗಿಲ್ಲ. ಇಷ್ಟ ಆದಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಅದು ಬಿಟ್ಬಿಡಿ. ಇವಾಗ ಇದನ್ನು ಉಂಡೆ ಮಾಡಿಟ್ಕೊಂಡು ಒಂದು ಸ್ವಲ್ಪ ಪ್ರೆಸ್ ಮಾಡಿ ಅದನ್ನು ಹೀಗೆ ನೀವು ಕರ್ಜಿಕಾಯಿ ಮಾಡ್ತೀವಲ್ಲ ಹಂಗೆ ಮಾಡ್ಬೋದು. ಇಲ್ಲಾಂದರೆ ಹೆಬ್ಬಟ್ಟಿಂದ ಪ್ರೆಸ್ ಮಾಡಿದ್ರು ಆಯಿತು. ಎಣ್ಣೆ ಸಿಮ್ಮಲ್ಲಿ ಇಟ್ಬಿಟ್ಟು ಕಾಯಿಸಬೇಕು. ಇವಾಗ ಮಾಡಿರೋದನ್ನೆಲ್ಲ ಅದರಲ್ಲಿ ಹಾಕಿ ನಿಧಾನವಾಗಿ ಕರಿಬೇಕು. ಒಂದು 5 ನಿಮಿಷ ಬಿಟ್ಟಾದಮೇಲೆ ಉಲ್ಟಾ ತಿರ್ಗಿಸ್ಬಿಟ್ಟು ಗೋಲ್ಡನ್ ಬ್ರೌನ್ ಬರೋವರೆಗೂ ಕರಿಬೇಕಾಗುತ್ತೆ. ಇದೆಲ್ಲ ಗೋಲ್ಡನ್ ಬ್ರೌನ್ ಬಂದಮೇಲೆ ಅದನ್ನು ಒಂದು ತಟ್ಟೆಗೆ ತೆಕ್ಕೊಂಡು ಆಮೇಲೆ ಬೆಲ್ಲದ ಪಾಕ ಮಾಡಿಟ್ಕೊಂಡಿರ್ತೀವಲ್ಲ ಅದರಲ್ಲಿ ಹಾಕಿ ಒಂದು ಅರ್ಧ ಗಂಟೆ ಬಿಡಬೇಕು. ಅರ್ಧ ಗಂಟೆ ಆದಮೇಲೆ ಎಲ್ಲ ಬಾದುಷಾನ ತೆಗೆದು ಒಂದು ಪ್ಲೇಟ್ನಲ್ಲಿ ಇಟ್ಕೊಂಡು ಅದ್ರ ಮೇಲೆ ಒಣ ಕೊಬ್ಬರಿ ಇಲ್ಲ ಬಾದಾಮಿನ ಹಾಕಿದರೆ ಇದು ಬಾದುಷಾ ರೆಡಿ ಆಯಿತು. ಇದು 1 ತಿಂಗಳು ತನಕನೂ ಇರುತ್ತೆ, ಮಾಡಿಟ್ಕೊಂಡು ತಿನ್ಬೋದು. ಇವಾಗ ಇದು ಅರ್ಧ ಗಂಟೆ ಬಿಡೋದ್ರಿಂದ ಬೆಲ್ಲದ ಪಾಕ ಎಲ್ಲ ಒಳಗಡೆ ಹೋಗಿ ಜ್ಯೂಸಿ ಥರ ಇರುತ್ತೆ, ತಿನ್ನೋಕ್ಕೂ ಟೇಸ್ಟ್ ಇರುತ್ತೆ. ಒಂದು ಸರಿ ಮಾಡಿ ನೋಡಿ.